ಹಲೋ ಫ್ರೆಂಡ್ಸ್, ನೀವೇನಾದರೂ 6 ತಿಂಗಳಾದಮೇಲೆ ನಿಮ್ಮ ಮಕ್ಕಳಿಗೆ ಎಕ್ಸ್ಟ್ರಾ ಫುಡ್ ಏನಾದರೂ ಕೊಡಬೇಕು ಅಂತಿದ್ರೆ ಈ ರೀತಿಯಾಗಿ ತರಕಾರಿಗಳನ್ನ ಬೇಯಿಸ್ಬಿಟ್ಟು ಕೊಡಬಹುದು. ಕ್ಯಾರೆಟ್ ಆಗಿರಬಹುದು, ಬೀಟ್ರೋಟ್ ಆಗಿರಬಹುದು, ಕುಂಬಳಕಾಯಿ ಆಗಿರಬಹುದು, ಅದ್ರ ಜೊತೆಗೆ ಬ್ರೊಕೊಲಿ ಕೊಡೋ ಹಾಗಿದ್ರು ಕೂಡ ಕೊಡಬಹುದು. ನಾನಿವತ್ತು ಕ್ಯಾರೆಟು ಮತ್ತು ಬೀಟ್ರೋಟ್ನ ಎರಡು ಸಪ್ರೇಟಾಗಿ ಬೇಯಿಸ್ತಾ ಇದ್ದೀನಿ, ಸ್ಟೀಮಲ್ಲಿ ಬೇಯಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಗ್ಯಾಸ್ ಮೇಲೆ ಈ ರೀತಿ ಒಂದು ಪಾತ್ರೆಯಲ್ಲಿ ಬಿಸಿನೀರ ಇಟ್ಟು ಕುದಿಯೋಕೆ ಬಿಟ್ಟಿದ್ದೀನಿ. ನಮ್ಮ ಮನೇಲಿ ಈ ಥರದ್ದು ಒಂದಿದೆ, ಇದನ್ನು ಇಟ್ಕೋತಾ ಇದ್ದೀನಿ. ಇನ್ ಕೇಸ್ ನಿಮ್ಮ ಹತ್ರ ಇಲ್ಲ ಅಂದರೆ ಒಂದು ಬಟ್ಲನ್ನ ಉಲ್ಟಾ ಮಾಡಿ ಇಟ್ಕೊಳ್ಳಿ. ಓಕೆನಾ. ನೆಕ್ಸ್ಟು ತರಕಾರಿನ ಕಟ್ ಮಾಡ್ಕೊಳ್ಳಿ. ಇವಾಗ ನಾನು ಕ್ಯಾರೆಟ್ ಮತ್ತು ಬೀಟ್ರೋಟ್ ಎರಡು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬೇಕಿದ್ರೆ ನೀವು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಬಹುದು. ಕಟ್ ಮಾಡಿಬಿಟ್ಟು ಇದ್ರ ಮೇಲೆ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಡಿ. ಗ್ಯಾಸ್ ಲಿಡ್ನ ಜಾಸ್ತಿ ಮಾಡಿಬಿಟ್ಟು ಸ್ವಲ್ಪ ಟೈಮ್ ಬಿಡಿ. ತರಕಾರಿ ಬೇಯ್ತಾ ಇದೆ, ಕ್ಯಾರೆಟು ಮತ್ತು ಬೀಟ್ರೋಟು. ಬೇಯ್ತಿರೋದು ಹೇಗೆ ಗೊತ್ತಾಗುತ್ತೆ ಅಂದರೆ ನೋಡಿ, ಈಗ ಆವಿ ಬರುತ್ತಲ್ಲ, ಅದು ನೀರು ಕುದಿಬೇಕಾದ್ರೆ ಅದರಿಂದ ಕ್ಯಾಮ್ರಾ ಎಲ್ಲ ಫುಲ್ ಬ್ಲರ್ ಆಗುತ್ತೆ. ಇದಾದಮೇಲೆ ನಾನು ಮತ್ತೆ ಚೆಕ್ ಮಾಡಿದೆ, ಒಂದು 5 ಮಿನಿಟ್ಸ್ ಬಿಟ್ಟು ನೀಟಾಗೆಲ್ಲ ಬೆಂದಿದೆಯೋ ಇಲ್ವೋ ಅಂತ ಒಂದು ಸಲ ಕೈಯಲ್ಲಿ ತೆಗೆದು ಚೆಕ್ ಮಾಡಿ ನೋಡಿ. ನಾನು ಕೂಡ ಇದರಲ್ಲಿ ಚೆಕ್ ಮಾಡಿದ್ದೀನಿ, ಇದು ಬೆಂದಾದಮೇಲೆ ಇದನ್ನು ಫುಲ್ಲು ಸ್ಮ್ಯಾಶ್ ಥರ ಮಾಡಿಬಿಟ್ಟು ಮಕ್ಕಳಿಗೆ ತಿನ್ನಿಸಿ. ಹಾಗಾಗಿ ಬಿಡಬೇಡಿ, ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೆಂದಮೇಲೆ ಅದಕ್ಕೆ ಬೇಕಿದ್ರೆ ಆಲ್ರೆಡಿ ಉಪ್ಪು ಹಾಕಿರ್ತೀರ, ಸ್ವಲ್ಪ ಮೆಣಸಿನ ಪುಡಿ ಕೂಡ ನೀವು ಬೆರೆಸ್ಕೋಬಹುದು. ನಾರ್ಮಲಿ ನಾನು ಮೆಣಸಿನ ಪುಡಿನ ಬೆರೆಸ್ತೀನಿ. 6 ತಿಂಗಳಾದಮೇಲೆ ವಾರಕ್ಕೆ 3 ದಿನ ಅಥವಾ 4 ದಿನ ಮಕ್ಕಳಿಗೆ ಕೊಡ್ಬೋದು. ನಾನು ಕೂಡ ಕೊಡ್ತೀನಿ.